ಈಗ ಸ್ಪೋರ್ಟ್ಸ್ ಮೋಡ್ ಹೈಯೆಸ್ಟ್ ಎಷ್ಟಾಗುತ್ತೆ ನೋಡೋಣ. ಸ್ಪೋರ್ಟ್ಸ್ ಮೋಡ್ ಫುಲ್ ಥ್ರಾಟಲ್ 65 70 78 80 ಇನ್ನೂ ಜಾಸ್ತಿ ಹೋಗುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಪಕ್ಕ 90 ಹೋಗುತ್ತೆ. ಅಲ್ಲಿ 87, ಇಲ್ಲಿ 88. ಹೊಟ್ಟೆ ಉರಿಸ್ತಾರೆ ಗುರು ಈ ಫ್ಯೂಯಲ್ ರೇಟ್ಗಳಿಂದ. ಅದೇ ಬೆಂಗಳೂರಲ್ಲಿ ಅರ್ಧ ಹೊಟ್ಟೆ ಉರಿದಿತ್ತು. ಎಸ್, ನಮ್ಮ ಈ ಫ್ಯೂಯಲ್ ಬಾಧೆ ಯಾರಿಗೆ ತಲುಪ್ತೋ ಇಲ್ಲೋ ಗೊತ್ತಿಲ್ಲ. ಆಗಲಿ ಏತರ್ ಎನರ್ಜೀಸ್ ಅಂತ ಇಂಡಿಯನ್ ಎಲೆಕ್ಟ್ರಿಕ್ ಸ್ಕೂಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಸೊ ಅವರು ಏತರ್ 450 ಆ್ಯಂಡ್ ಏತರ್ 450X ಅಂತ 2 ಸ್ಕೂಟರ್ಸ್ ರಿಲೀಸ್ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಸ್ಕೂಟರ್ಸ್. ಸೊ ಈಗಿನ ಟೈಮ್ಗಳಲ್ಲಿ ಎಲೆಕ್ಟ್ರಿಕ್ ಕಾರ್ಸ್ ಅಂಡ್ ದೆನ್ ಎಲೆಕ್ಟ್ರಿಕ್ ಬೈಕ್ಸು ಬೂಮ್ ಆಗ್ತಾ ಇದೆ. ಸೊ ನೋಡೋಣ ಈ ಏತರ್ ಸ್ಕೂಟರ್ಸ್, ಎಲೆಕ್ಟ್ರಿಕ್ ಸ್ಕೂಟರ್ಸ್ ಯಾವ ಥರ ಇದೆ, ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಅಂಡ್ ದೆನ್ ಚಾರ್ಜಿಂಗ್ ಎಷ್ಟುವರೆಗೂ ಬರುತ್ತೆ, ಹಾಗೂ ಅದರಲ್ಲಿ ಏನಾರ ಪ್ರಾಬ್ಲಮ್ಸ್ ಇದೆಯಾ ಬಿಲ್ಡಲ್ಲಿ, ಅಂಡ್ ದೆನ್ ಬಿಲ್ಡ್ ಕ್ವಾಲಿಟಿ ಹೇಗಿದೆ ಎಲ್ಲ ಚೆಕ್ ಮಾಡೋಣ. ಹೆಲೋ ಆಸಮ್ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆಲ್ರೈಟ್, ನಮ್ಮ ರಾಜು ಇಲ್ಲೇ ಇರುತ್ತೆ. ಈಗ ನನ್ನ ಸ್ಕೂಟಿ ತೊಗೊಂಡು ಹೋಗಿ ಈ ಸ್ಕೂಟಿನಲ್ಲಿ ಬಿಟ್ಬಿಟ್ಟು ಆ ಎಲೆಕ್ಟ್ರಿಕ್ ಬೈಕ್ನ ಹಾಕೊಬರೋಣ. ಈ ಜನ್ಮಕ್ಕೆ ಈ ಟ್ರಾಫಿಕ್ ನನ್ನ ಬಿಡಲ್ಲ. ಸೇಮ್ ಪ್ಲೇಸ್, ಸೇಮ್ ಟ್ರಾಫಿಕ್. And finally at Ether. Hi, nice to meet you. Yep, cool. So maybe like have a walk around and I'll give you an explanation on the vehicle and hand over the vehicle to you. Sure. If anyone can explain me in Kannada means that would be great. I'll ask one of them. Yeah, sure. If any of your colleagues like that. Definitely. Yes. I'll inform you after this. Okay, fine. ಏತರ್ ಶೋರೂಮಿಗೆ ಬಂದಿದ್ದೀನಿ. ಇದು ಇಂದ್ರಾನಗರ 100 ಫೀಟ್ ರೋಡಲ್ಲಿ ನಿಮಗೆ ರೈಟ್ಗೆ ಸಿಗುತ್ತೆ ಶೋರೂಮ್. ಸೊ ಇವತ್ತು ನಾನು ಟೆಸ್ಟ್ ರೈಡಿಗೆ ತೊಗೊಂಡು ಹೋಗ್ತಿರೋದು ಇದು ಏತರ್ 450X ಅಂತ. ನಿಮ್ಮ ಹೆಸರು? ನವೀನ್ ಅಂತ. ಓಕೆ. ಸೊ ದಿಸ್ ಇಸ್ ದ 450X ಮಾಡೆಲ್. ಇದು ಇದರಲ್ಲಿ ನಿಮಗೆ 4 ಮೋಡ್ ಬರುತ್ತೆ. ಈಕೋ, ರೈಡ್, ಸ್ಪೋರ್ಟ್ ಆ್ಯಂಡ್ ವಾಕ್ ಮೋಡ್ ಅಂತ 4 ಮೋಡ್ ಬರುತ್ತೆ. ಈಕೋ ಮೋಡ್ ನಿಮಗೆ ಟಾಪ್ ಸ್ಪೀಡ್ 40 to 45 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ನಿಮಗೆ. ಇದರಲ್ಲಿ ಮೈಲೇಜ್ ನಿಮಗೆ 85 ಬರುತ್ತೆ. ಓಕೆನಾ? ಸೊ ನಿಮ್ಮ ಗಾಡಿ ಓಡಿಸ್ತಿರೋವಾಗಲೂ ಕೂಡ ಯು ಕ್ಯಾನ್ ಚೇಂಜ್ ದ ಮೋಡ್ಸ್ ಯೂಸಿಂಗ್ ದಿಸ್ ಬಟನ್ ಇಲ್ಲಿ. ಓಕೆನಾ? ಮೋಡ್ ಚೇಂಜ್ ಮಾಡ್ಕೋಬೋದು ಇದರಲ್ಲಿ. ರೈಡಲ್ಲಿ ಇರಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದಾಗುತ್ತೆ. ಸೊ ನಿಮಗೆ ರೈಡಲ್ಲಿ ನಿಮಗೆ 60 ಕಿಲೋಮೀಟರ್ ಸ್ಪೀಡ್ ಬರುತ್ತೆ. ಸ್ಪೋರ್ಟ್ಸಲ್ಲಿ ಮತ್ತು ವಾಪಲ್ಲಿ 80 ಕಿಲೋಮೀಟರ್ ಸ್ಪೀಡ್ ಬರುತ್ತೆ ನಿಮಗೆ. ಆಕ್ಸಲರೇಷನ್ ಎರಡಲ್ಲೂ ಡಿಫರ್ ಆಗುತ್ತೆ ನಿಮಗೆ. ವಾಪ್ ಮೋಡಲ್ಲಿ ನಿಮಗೆ 0 to 40 3.3 ಸೆಕೆಂಡ್ಸ್ ಹೋಗುತ್ತೆ. 125 ಸ್ಕೂಟರ್ CC ಸೆಗ್ಮೆಂಟ್ ಸ್ಕೂಟರಲ್ಲಿ ಆ ಸ್ಕೂಟರ್ ಫಾಸ್ಟೆಸ್ಟ್ ಸ್ಕೂಟರ್ ಇವಾಗ. ಓಕೆನಾ? ಇದರಲ್ಲಿ ನಿಮಗೆ 85 ಬರುತ್ತೆ. ಇದರಲ್ಲಿ 70, 60 ಮತ್ತು ಇದರಲ್ಲಿ 55 ಕಿಲೋಮೀಟರ್ ಇದು ಬರುತ್ತೆ, ಮೈಲೇಜ್ ಬರುತ್ತೆ ನಿಮಗೆ ಪರ್ಸೆಂಟೇಜ್ ಗೊತ್ತಾಗುತ್ತೆ. 92% ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ. ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತಲೂ ತೋರಿಸುತ್ತೆ ಇಲ್ಲಿ. ನೋಡಿ, ನನ್ನ ಸ್ಪೋರ್ಟ್ ಅಕೌಂಟ್ 55 ಆಗುತ್ತೆ, 64 ಆಗುತ್ತೆ, 78 ಆಗುತ್ತೆ. ಈ 78 ಕಿಲೋಮೀಟರ್ಸ್ ಒಂದು ಲೈವ್ ರೀಡಿಂಗ್. ಇದು ನೀವು ಹೆಂಗೆ ಓಡಿಸ್ತೀರಾ ಅಂತ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ಇವಾಗ ಸದ್ಯಕ್ಕೆ ನೀವು ಈಕೋ ಮೋಡಲ್ಲಿ ತುಂಬ ಫಾಸ್ಟಾಗಿ ಓಡಿಸಿದ್ರೆ ಬೇಗ ಖಾಲಿ ಆಗುತ್ತೆ ನಿಮಗೆ. ಸೊ ನೀವು ಹೆಂಗೆ ಓಡಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈವ್ ಸ್ಟೇಟಸ್ ಥರ ಇದು. ಇಲ್ಲಿ ನಿಮಗೆ ಓಡೋಮೀಟರ್ ರೀಡಿಂಗ್ ಎಲ್ಲ ಗೊತ್ತಾಗುತ್ತೆ. ಟ್ರಿಪ್ ಎಲ್ಲ ಗೊತ್ತಾಗುತ್ತೆ. ಇದರಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ, ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡಿದ್ದೀರಾ, ಆವ್ರೇಜ್ ಸ್ಪೀಡ್ ಎಷ್ಟಿದೆ ಗೊತ್ತಾಗುತ್ತೆ ನೀವು 80 ಕಿಲೋಮೀಟರ್ ಟಾಪ್ ಸ್ಪೀಡ್ ಟಚ್ ಮಾಡ್ಬೋದು. 10 ಕಿಲೋಮೀಟರ್ ಓಡಿಸ್ತೀರಾ, 80 ಕಿಲೋಮೀಟರ್ ಟಾಪ್ ಸ್ಪೀಡ್ ಟಚ್ ಮಾಡ್ಬೋದು ನೀವು. ಬಟ್ ಆವ್ರೇಜ್ ಸ್ಪೀಡ್ ನಿಮ್ಗೆ ಇರೋದು ಒಂದು 15-20 ಇರುತ್ತೆ. ಯಾಕಂದರೆ ಅಷ್ಟು ಟ್ರಾಫಿಕ್ ಇರುತ್ತೆ ನಿಮಗೆ. ಇಲ್ಲೇ ಗೊತ್ತಾಗುತ್ತೆ ಹೆಂಗೆ ಓಡಿಸಿರ್ತೀರಾ ಅಂತಲೇ. ಓಕೆನಾ? ಇಲ್ಲಿ ನಿಮಗೆ ನಾವಿಗೇಷನ್ ಎಲ್ಲ ಬರುತ್ತೆ. ಈ ಐಕಾನ್ ಇದೆಯಲ್ಲ, ಇಲ್ಲಿ ಪ್ರೆಸ್ ಮಾಡಿ ನಿಮಗೆ ನಾವಿಗೇಷನ್ ಬರುತ್ತೆ. ಸಿಮ್ ಕಾರ್ಡ್ ಮತ್ತು ಇದೆಲ್ಲ ನಿಮ್ಗೆ ಆನ್ಲೈನಲ್ಲೇ ಇರುತ್ತೆ, ಇದರಲ್ಲೇ ಡ್ಯಾಶ್ಬೋರ್ಡಲ್ಲೇ ಇರುತ್ತೆ. ಓಕೆನಾ? ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಯಾವ ಲೊಕೇಶನ್ ಬೇಕೋ ಅದರ ಲೊಕೇಶನ್ ಸೆಲೆಕ್ಟ್ ಮಾಡ್ಕೋಬೋದು.
ಅದ್ರಲ್ಲಿ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಆ ಗಾಡಿ ಅಪ್ಡೇಟ್ ಆಗ್ತಾ ಇರುತ್ತೆ ನಿಮಗೆ ಹೊಸ ಹೊಸ ಫೀಚರ್ಸ್ ಬರ್ತಾನೆ ಇರುತ್ತೆ ನಿಮ್ಮ ಸ್ಮಾರ್ಟ್ಫೋನ್ ಥರನೇ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ, ಹೊಸ ಫೀಚರ್ಸ್ ಬರ್ತಾ ಇರುತ್ತೆ. ಇಲ್ಲಿ ಆಟೋ ಬ್ರೈಟ್ನೆಸ್ಸು ಮತ್ತು ಲೈಟ್ ಮೋಡ್ ಡಾರ್ಕ್ ಮೋಡೆಲ್ಲ ಮುಂಚೆ ಗಾಡಿಯಲ್ಲಿ ಇರಲಿಲ್ಲ. ಸೊ ಈ ಥರ ಫೀಚರ್ಸ್ ಎಲ್ಲ ನಿಮ್ಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಹಾಕೋಬೋದು ನೀವು. ಯಾರಂದರೆ ಗಾಡೀಲಿ ಏನೇ ಇರೋದು ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಬೇಸಿಕಲಿ 3 ಸ್ಕ್ರೀನ್ ಇದೆ. ಮೇನ್ ಸ್ಕ್ರೀನ್ ಇದು, ರೈಟ್ ಸೈಡ್ ಹೋದರೆ ಮ್ಯಾಪ್ಸು, ಲೆಫ್ಟ್ ಸೈಡ್ ಹೋದರೆ ನಿಮ್ಗೆ ಮೆನು ಬರುತ್ತೆ. ಮೆನುವಲ್ಲಿ ನಿಮಗೆ ವೇರಿಯಸ್ ಮೆನು ಇದೆ. ಸೆಟ್ಟಿಂಗ್ಸು, ಗಾಡೀಲಿ ಏನೇ ಇರೋದು ಇಲ್ಲೇ ಗೊತ್ತಾಗುತ್ತೆ. ಡಾಕ್ಯುಮೆಂಟ್ಸ್ ತೋರಿಸ್ಬೇಕಂದ್ರೆ ಇಲ್ಲೇ ತೋರಿಸ್ಕೋಬೋದು ನೀವು. ಗಾಡಿ ಒಂದು 3 to 4 days ಯೂಸ್ ಮಾಡಿಲ್ಲ ಗಾಡಿನ, ಶಡನ್ ಮಾಡಲ್ ಹಾಕಬೇಕು ಅಂದರೆ ಶಡನ್ ಮಾಡಲ್ ಹಾಕಿದ್ರೆ ನಿಮಗೆ ಬ್ಯಾಟ್ರಿ ಸೇಫ್ ಆಗಿರುತ್ತೆ. ನಿಮಗೆ ಇಲ್ಲಿ ನಿಮಗೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಗೊತ್ತಾಗುತ್ತೆ. ಇಲ್ಲಿ ಸೊ ಸೈಡ್ ಸ್ಟ್ಯಾಂಡ್ ಆನ್ ಇದ್ದಾಗ ಗಾಡಿ ಆನ್ ಆಗಲ್ಲ. ಓಕೆನಾ? ಇಲ್ಲಿ ನಿಮಗೆ ಕ್ಲೋಸ್ ಸೈಡ್ ಸ್ಟ್ಯಾಂಡ್ ಅಂತ ಬರುತ್ತೆ. ಓಕೆನಾ? ಆ ಸೈಡ್ ಸ್ಟ್ಯಾಂಡ್ ತೆಗೆದ ನಂತರ ನಿಮಗೆ ನಾರ್ಮಲಾಗಿ ಸ್ಕೂಟರ್ ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗುತ್ತೆ. ಬ್ರೇಕ್ ಇಟ್ಕೊಂಡು ಮಾಮೂಲಿ ಹೌದು ಹೌದು. ಮೋಟ್ರ್ ಆಫ್ ಇದೆ ಇವಾಗ. ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಬಟನ್ ಓದ್ತದೆ. ಇದೆ ಸ್ಟಾರ್ಟ್ ಬಟನ್ ಇದು. ಸ್ಟಾರ್ಟ್ ಬಟನ್ ಓದ್ತಿದ್ರೆ ಮೋಟ್ರ್ ಆನ್ ಆಗುತ್ತೆ. ನಿಮಗೆ ಒಂದು ಫುಲ್ ಫೇಸ್ ಹೆಲ್ಮೆಟ್ ಇಡಿಸುತ್ತೆ ಒಳಗಡೆ. LED ಲೈಟ್ ಕೂಡ ಬರುತ್ತೆ. ಕಂಪಾರ್ಟ್ಮೆಂಟ್ ಇದೆ 2 ಕಡೆ ನನ್ನದು ಇಟ್ಕೊಳ್ಳೋಕ್ಕೆ ನಿಮಗೆ. ಫುಲ್ ಪ್ಲಾಸ್ಟಿಕ್ ಇದೆಲ್ಲ ABS ಫೈಬರ್ ಅಂತ ಕರೀತಾರೆ. ಫುಲ್ ABS ಫೈಬರ್ ಬಾಡಿ ಇದು. 2 ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ. ಲೆಫ್ಟ್ ಸೈಡ್ ಬಂದ್ಬಿಟ್ಟು CBS ಕಾಂಬಿನೇಷನ್ ಬ್ರೇಕಿಂಗ್ ಸಿಸ್ಟಮ್. ಸೊ ಲೆಫ್ಟ್ ಸೈಡ್ ಬ್ರೇಕ್ ಓದ್ತಿದ್ರೆ ನಿಮಗೆ 2 ಬ್ರೇಕು ಅಟ್ ಟೈಮ್ ಇದಾಗುತ್ತೆ. ರೈಟ್ ಸೈಡ್ ಬಂದ್ಬಿಟ್ಟು ಬರೀ ಫ್ರಂಟ್ ಮಾತ್ರ ನಿಮಗೆ. ಮೋಸ್ಟ್ ಆಫ್ ಸ್ಕೂಟರ್ಸಲ್ಲಿ ಏನಾಗುತ್ತೆ ಅಂದರೆ ಇದು ಬ್ಯಾಟ್ರಿ ನಿಮಗೆ ಸೀಟ್ ಒಳಗಡೆ ಇಟ್ಟಿರ್ತಾರೆ. ಓಕೆನಾ? ಸೊ ಮೋಸ್ಟ್ ಆಫ್ ದ ವೆಯ್ಟ್ ಆನ್ ದ ಸ್ಕೂಟರ್ ನಿಮ್ಗೆ ಹಿಂದೆ ಇರುತ್ತೆ. ಸೊ ನಾವೇನು ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಟ್ರೈ ಟು ಪುಟ್ ಆಲ್ ದ ವೆಯ್ಟ್ ಇನ್ ದ ಮಿಡಲ್ ಆಫ್ ದ ವೆಹಿಕಲ್. ಡಿಸೈನಿಂಗ್ ಮಾಡಿರೋದು ಲೋ ಸೆಂಟರ್ ಆಫ್ ಗ್ರಾವಿಟಿ ಸಿಗುತ್ತೆ. ಸೊ ನೀವು ಗಾಡಿ ಓಡಿಸುವಾಗ ಯು ಫೀಲ್ ಮಚ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಇವೆಲ್ಲ ಆಗಿದೆ. ಅದು ಇಲ್ಲದೆ ಕೆಳಗಡೆ ಇಟ್ಟಿದ್ದೀವಿ ವೆಯ್ಟ್. 23-24 kg ಆಫ್ ವೆಯ್ಟ್ ಬ್ಯಾಟ್ರಿ ಅಲ್ಲಿ ಕೆಳಗಿರುತ್ತೆ ನಿಮಗೆ. ಇಲ್ಲೇ ಬ್ಯಾಟ್ರಿ ಬರೋದು ನಿಮಗೆ. ಸೊ ನಿಮಗೆ ಕಂಟ್ರೋಲ್, ಈ ಹ್ಯಾಂಡ್ಲಿಂಗ್, ಗಾಡಿ ಓಡಿಸೋಕೆ ಸ್ವಲ್ಪ ಕಾನ್ಫಿಡೆಂಟ್ ಆಗಿರುತ್ತೆ ನಿಮಗೆ. ಬೇರೆ ಸ್ಕೂಟರ್ ಕಂಪೇರ್ ಮಾಡೋಷ್ಟು ಇದು ತುಂಬ ಕಾನ್ಫಿಡೆಂಟ್ ಆಗಿರುತ್ತೆ. ಸೊ ಗಾಡಿ ಇದೆ ಅನ್ಸುತ್ತೆ ನಿಮ್ಮದು. ಯಾವುದು? ರೆಡ್ ಕಲರ್ ಪ್ಲೇಟ್ ಇದೆ ಅಲ್ಲ, ಓಕೆ ಅದೇ ಗಾಡಿ. ಓಕೆ, ಸ್ಕೀ ಇಲ್ಲೇ ಇದೆ. ಥ್ಯಾಂಕ್ ಯು. ಸೆಕೆಂಡ್ ಕ್ಯೂನ್ ಅಲ್ಲೇ ಇದೆ. ಒಂದು ನಿಮಿಷ ನಾನು ಕಳಿಸ್ತೀನಿ. ಓಕೆ ಬಾಯ್. ಥ್ಯಾಂಕ್ ಯು. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ. ಅದರಲ್ಲಿ ಆಲ್ರೆಡಿ ಪೋರ್ಟಬಲ್ ಚಾರ್ಜರ್ ಇದೆ. ಸೊ ನೀವು ಕನ್ವರ್ಟರ್ ಹಾಕಿದ್ರಿ ಅದೊಂದು ಸರಿ ತೋರಿಸ್ಬಿಡಿ. 5 ಆಂಪಲ್ಲಿ 5 ಆಂಪಲ್ಲಿ ಚಾರ್ಜ್ ಮಾಡಿ. ಇಲ್ಲ ಲೈಕ್ ನಿಮ್ಮ ಹತ್ರ ಲೊಕೇಶನ್ ಹತ್ರ ಟೆಸ್ಟ್ ಪಬ್ಲಿಕ್ ನಾನು ನೋಡಿಕೊಂಡೆ ಅಲ್ಲಿ ಏತರ್ ಆಥರೈಸ್ ಚಾರ್ಜರೇ ಇದೆ. ಹಾಂ ಓಕೆ, ಅಲ್ಲಿಂದ ಡೈರೆಕ್ಟ್ಲಿ ನೀವು ಪ್ಲಗ್ ಇನ್ ಮಾಡಿದರೆ ಸಾಕಾಗುತ್ತೆ. ಓಕೆ. ಸೊ ಬೂಟ್ ಸ್ಪೇಸ್ ನೀವು ಕೀಯಲ್ಲೇ ಓಪನ್ ಮಾಡಬೇಕು ಟುವರ್ಡ್ಸ್ ಯೋರ್ ಲೆಫ್ಟ್. ಆಲ್ರೈಟ್, ಸೊ ದಟ್ಸ್ 22 liters ಆಫ್ ಕೆಪಾಸಿಟಿ. ಇದು ಕನ್ವರ್ಟರ್ ಹಾಕಿದ್ವಿ 5 ಆಂಪಲ್ ಆಗುತ್ತೆ. 5.5 hours ಆಗುತ್ತೆ ಫುಲ್ ಚಾರ್ಜ್ಗೆ 0 to 100%. ನಾವು ಇಟ್ ಹ್ಯಾಸ್ ಅಬೌಟ್ 98% ಚಾರ್ಜ್. ಓಕೆ, ಆ್ಯಂಡ್ ದಿಸ್ ಗೋಸ್ ಇನ್ ಟು ದ ವೆಹಿಕಲ್. ಸೇಮ್ ಈ ಥರ ಪ್ಲೇನ್ ಇರೋದು, ಇಟ್ ಗೋಸ್ ಡೈರೆಕ್ಟ್ಲಿ ಇನ್ ಟು ದ ಚಾರ್ಜಿಂಗ್ ಕನೆಕ್ಟರ್. ಓಕೆ ಬ್ರೋ, ಬರ್ತೀನಿ. ಬಾಯ್ ಅಣ್ಣ. ಬಾಯ್. ಮೀಟ್ ಯು ಟುಮಾರೋ. ಯಾ ಬಾಯ್. First time experiencing the electric scooter. ಸೌಂಡ್ ಅಂತೂ ಸಖತ್ತಿದೆ. ISO ಚೇಂಜ್ ಮಾಡ್ಕೋಬೇಕು. ನಾನು ಅಲ್ಲಿ ಚೇಂಜ್ ಮಾಡಿದ್ದೆ ISO, ಅದೊಂದು ಚೇಂಜ್ ಮಾಡ್ಕೊಂಬಿಟ್ರು. ನೋಡಿ ಜಾಸ್ತಿ ಲೈಟ್ ಆಗಿಬಿಟ್ಟಿದೆ. ಅಲ್ಲಿ ಒಳಗೆ ಜಾಸ್ತಿ ಫ್ಲಿಕರ್ ಇತ್ತು ಅಂತ ಇದು ಮಾಡಿದೆ. ಸೊ ಈಗ ಬ್ಯಾಟ್ರಿ 98% ಇದೆ. ನೀವು ನೋಡ್ಬೋದು 98% ಇದೆ. ಎಕೋ ಮೋಡಲ್ಲಿ ಓಡಿಸ್ತಾ ಇದ್ದೀನಿ. ಸೊ ಎಕೋ ಮೋಡಲ್ಲಿ 83 ತೋರಿಸ್ತಾ ಇದೆ. ಅದೇ ನೀವು ಈಗ ರೈಡ್ ಮೋಡಲ್ಲಿಟ್ಟರೆ 68 ತೋರಿಸ್ತಾ ಇದೆ. ಆ್ಯಂಡ್ ದೆನ್ ಸ್ಪೋರ್ಟ್ಸ್ ಮೋಡ್ 58 ಆ್ಯಂಡ್ ದೆನ್ ವಾಪ್ ಮೋಡ್ 50 kilometers. ಸೊ ಈಗೆಲ್ಲ ಎಕೋ ಮೋಡಲ್ಲೇ ನಾನು ಡ್ರೈವ್ ಮಾಡ್ತಾಯಿದ್ದೀನಿ. ಈ ಒಂದು ಸಿಗ್ನಲಿಂದ ಬಿಟ್ಟಾಗ ನಾನು ಎಕೋ ಮೋಡಲ್ಲೇ ಎತ್ತಾ ಇದ್ದೀನಿ. ನೋಡೋಣ, ಎಕೋ ಮೋಡಲ್ ಒಂದು ಸಾರಿ ಹಾಕೋಣ ಒಂದು ಸಿಗ್ನಲಲ್ಲಿ. ಇನ್ನೊಂದು ಸಿಗ್ನಲಲ್ಲಿ ಬೇಕಾದರೆ ರ್ಯಾಪ್ ಮೋಡಲ್ ಹಾಕಿ ಟ್ರೈ ಮಾಡೋಣ. ಆ್ಯಂಡ್ ದೆನ್ ಸ್ಪೋರ್ಟ್ಸ್ ಮೋಡಲ್ ಒಂದು ಸಿಗ್ನಲಲ್ಲಿ. ಬ್ರೇಕ್ಸ್ ಮಾತ್ರ ಪ್ರಿಟಿ ಇಂಪ್ರೆಸಿವ್ ಆಗಿದೆ, ಮಾತ್ರ ಸಖತ್ತಾಗಿದೆ. ಈ ಕಡೆ ಲೆಫ್ಟ್ದು 2ಕ್ಕೂ ಕಂಟ್ರೋಲ್ ಇದೆ. ಏನಾದರೂ ಸಡನ್ನಾಗಿ ಹಾಕ್ಬಾರ್ದು ಅಷ್ಟೇ, ಸ್ವಲ್ಪ ಹಿಂಗೆ ಇಟ್ಟಿಟ್ಕೊಂಡು ನೋಡಿದ್ರೆ ಓಕೆ. ಇಲ್ಲ ಅಂದರೆ ನೋಡಿರಿ ಎಷ್ಟು ಬೇಗ ಸ್ಟಾಪ್ ಆಗುತ್ತೆ. ಈಗ ಈ ಸಿಗ್ನಲ್ ಬಿಡ್ತಿದ್ದಂಗೆ ನೋಡೋಣ ಎಷ್ಟು ಥರ್ಸ್ಟಲ್ಲಿ ಎತ್ಕೊಳ್ಳುತ್ತೆ ರೈಡ್ ಮೋಡಲ್ಲಿ ಅಂತ. ಕಮಾನ್. ಸೂಪರ್. ಫುಲ್ ಥ್ರಾಟಲ್ ಇಟ್ಟಿದ್ದೀನಿ. ನಾಟ್ ಬ್ಯಾಡ್, ಗುಡ್.
ಈಗ ರೈಡ್ ಮಾಡಲ್ಲಿ ಹೈಯೆಸ್ಟ್ ಎಷ್ಟಾಗುತ್ತೆ ನೋಡೋಣ. 60 ಹೋಗ್ತಾ ಇದೆ ಅಷ್ಟೇ. ನನ್ನ ಪ್ರಕಾರ 60ನೇ ಅನಿಸುತ್ತೆ, 61. ದಟ್ಸ್ ಇಟ್. 60 ಎತ್ಕೋಬೋದು ರೈಡ್ ಮಾಡಲ್ಲಿ. ಬಟ್ ಇನ್ ಸಿಟಿ ಪ್ರಿಟಿ ಮಚ್ ಗುಡ್ ರೈಡ್ ಮೋಡ್. ನಮ್ಗೊಳ್ಳೆ ಮೈಲೇಜು ಬರುತ್ತೆ. ನಿಜ ಸಖತ್ತಾಗಿದೆ ಮಾತ್ರ. ಈಗ ನೋಡಿ, ಇದು ರೈಡ್ ಮಾಡಲಿತ್ತು, ಈಗ ಸ್ಪೋರ್ಟ್ಸ್ ಮೋಡ್ ಮಾಡಿದೆ. ಈಗ ಸಿಗ್ನಲ್ ಬಿಟ್ಟಿದ ತಕ್ಷಣ ನೋಡೋಣ ಸ್ಪೋರ್ಟ್ಸ್ ಮೋಡ್ ಫುಲ್ ಹೆಂಗಿರುತ್ತೆ. ಜಾಸ್ತಿನೇ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ಹೊಡಿಬೇಕಷ್ಟೆ. ಓ ಸೂಪರ್. ಸ್ಪೋರ್ಟ್ಸ್ ಮೋಡ್ ಅದಕ್ಕೂ ಆಸಮ್ ಆಗಿದೆ. ಓ ಮೈ ಗಾಡ್, ಗುಡ್. ಫುಲ್ ಮಾತ್ರ ಸಖತ್ತಾಗಿದೆ. ಫುಲ್ ಇನ್ಸ್ಟಂಟ್ ನಾವು ಎಕ್ಸಿಲರೇಟ್ ಮಾಡಿದ ತಕ್ಷಣ ಜಿಂಗ್ ಅಂತ ಎಳೆಯುತ್ತೆ ನೋಡಿ, ಚೆನ್ನಾಗಿದೆ. ಈಗ ಸ್ಪೋರ್ಟ್ಸ್ ಮೋಡ್ ಹೈಯೆಸ್ಟ್ ಎಷ್ಟಾಗುತ್ತೆ ನೋಡೋಣ. ಸ್ಪೋರ್ಟ್ಸ್ ಮೋಡ್ ಫುಲ್ ಥ್ರಾಟಲ್. 65, 70, 78, 80. ಇನ್ನೂ ಜಾಸ್ತಿ ಹೋಗುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಪಕ್ಕ 90 ಹೋಗುತ್ತೆ. ಸ್ಪೋರ್ಟ್ಸ್ ಮಾಡಲ್ಲಂತೂ ಪಕ್ಕ 90 ಹೋಗುತ್ತೆ. ಲೆಟ್ಸ್ ಸಿ. ಯಾವ ಪೆಟ್ರೋಲ್ ಇಂಜಿನ್ಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಎಳೀತಾ ಇದೆ ಮಾತ್ರ. ಇನ್ನೂ ಒಂದು ಮೋಡ್ ಇದೆ, ವಾಕ್ ಮೋಡು, ಬಟ್ ಸ್ಪೋರ್ಟ್ಸ್ ಮೋಡಲ್ಲೇ ಓ ಮೈ ಗಾಡ್. ಟಿಲ್ ನೌ ಆಸಮ್ ಎಕ್ಸ್ಪೀರಿಯನ್ಸ್. ಸೊ ಈಗ ವಾಪ್ ಮೋಡ್ ಟೆಸ್ಟ್ ಮಾಡೋಣ. ಓಕೆ, ರೈಡ್ ಆ್ಯಂಡ್ ದೆನ್ ಸ್ಪೋರ್ಟ್ಸ್. ನಾವ್ ಇನ್ ವಾಪ್ ಮೋಡ್. ಅದು ನೀವು ಅಬ್ಸರ್ವ್ ಮಾಡಿ ಹೆಂಗೆ ಎತ್ತುತ್ತೆ. ನಾನು ಫುಲ್ಲು ಮಾಡ್ತಿಲ್ಲ, ಅರ್ಧ ಅಷ್ಟೇ ನೋಡಿ. ಸೂಪರ್ ವಾಪ್ ಮೋಡ್ ಮಾತ್ರ. ಸೂಪರ್. ಆ್ಯಂಡ್ ಇದು ವಾಪ್ ಮೋಡ್ ಲಾಸ್ಟ್ ಮೋಡ್ ಇರೋದು ಇದರಲ್ಲಿ. ಓ ಮೈ ಗಾಡ್, ನಾನು ಬೈಕಲ್ಲಿ ಹೋದಂಗೆ ಆಗ್ತಾಯಿದೆ ಮಾತ್ರ. 86, 90 ಗುಡ್. ಆರಾಮ್ಸೆ 90 ಕ್ರಾಸ್ ಆಗುತ್ತೆ ವಾಪ್ ಮೋಡಲ್ಲಿ, ಪಕ್ಕ 90 ಕ್ರಾಸ್ ಆಗುತ್ತೆ. ಈಗ ಈ ಸಿಗ್ನಲ್ ಬಿಟ್ಟಿದ ತಕ್ಷಣ ನೋಡೋಣ ಫುಲ್ ಹೇಗಿರುತ್ತೆ ಅಂತ. ಸಿ ನಾವು ಏನು ವಾಪ್ ಮೋಡ್. ಈಗ ಸಿಗ್ನಲ್ ಬಿಟ್ಟಿದ ತಕ್ಷಣ ಹೇಗೆತ್ತುತ್ತೆ ನೋಡೋಣ. ವೆರಿ ಗುಡ್, ಸೂಪರ್. ಫುಲ್ ಸಖತ್ತಾಗಿದೆ ವಾಪ್ ಮೋಡಲ್ಲಿ ಮಾತ್ರ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ. ನಾನು ಫಸ್ಟ್ಗೆ ಏನು ಅಂದ್ಕೊಂಡಿದ್ದೆ ಅಂದರೆ ಇನಿಷಿಯಲ್ ಪಿಕಪ್ ಕಷ್ಟ ಇರುತ್ತೇನೋ ಎಲೆಕ್ಟ್ರಿಕ್ ಬೈಕಲ್ಲಿ ಅಂದ್ಕೊಂಡಿದ್ದೆ, ಬಟ್ ರಿಯಲಿ ಲೈಕ್ ಇಟ್. ಸೂಪರ್. ವಾಪ್ ಮೋಡ್ಗೆ ಹೆಸರು ಇಡೋಂಗೆ ಇಲ್ಲ. ಎಷ್ಟು ಸಕ್ಕತ್ತಾಗಿ ಎನರ್ಜಿ ತೊಗೋತಾ ಇದೆ ಅಂದರೆ ಫುಲ್ಲು ನೋಡಿ. ನಾವು ಚಿಂತನೆ ಬೇಡ, ಈಗೆಲ್ಲ ಟ್ರಾಫಿಕಲ್ಲಿ ನಿಂತಿದ್ದೀವಿ, ಯಾರೋ ಹಿಂದೆ ಯಾರೋ ನೋಡಿತಾ ಇದ್ದಾರೆ, ಬೇಗ ಎಳಿಬೇಕು. ಜಸ್ಟ್ ಥ್ರಾಟಲ್ ಮಾಡಿ ಏನಂಗೆ ಎಳೆಯುತ್ತೆ ನೋಡಿ. ಸೂಪರ್. ಕೂಲ್. ಅಂದರೆ ವಾಪ್ ಮೋಡಲ್ಲಿ ಏನಂದರೆ ಅಷ್ಟೇ ಪವರ್ ಇರುತ್ತೆ, ನಿಮಗೆ ಮೈಲೇಜು ಅರ್ಧಕ್ಕರ್ಧ ರಿಡ್ಯೂಸ್ ಆಗೋಗುತ್ತೆ. ಬ್ರೇಕ್ಸ್ ಆಲ್ಸೋ ಗುಡ್, ಆಸಮ್. ಓ ಮೈ ಗಾಡ್. ಹೌದು, ಇದು 3 hours ಫುಲ್ ಅಂತ ಹೇಳಿದ್ದಾರೆ. ನಾರ್ಮಲ್ ಚಾರ್ಜಲ್ಲಿ ಮಿನಿಮಮ್ 80 ಬರುತ್ತೆ. ಅಟೆನ್ಷನ್ ಸೀಕರ್. ಈವನ್ ಸಸ್ಪೆನ್ಷನ್ನು ಚೆನ್ನಾಗಿದೆ. ದೊಡ್ಡ ಗುಣಿಯಲ್ಲಿ ನಿಲ್ಸಿದ್ರೆ ಎಂಥ ಗಾಡಿಗಳು ದಡ ಅಂದೆ ಅಂತವೆ, ಬಟ್ ಇಟ್ ಈಸ್ ಹ್ಯಾಂಡ್ಲಿಂಗ್ ಸ್ಮೂತ್. ಒಂದು ಸಸ್ಪೆನ್ಷನ್ ಅಂದರೆ ನಾವೊಂದು ಹಂಪ್ಸ್ನ ಸ್ಲೋ ಆಗಿ ಇಳಿಸಿದಾಗ ಅದೆಷ್ಟು ಕ್ಲೀನಾಗಿ ಇಳಿಯುತ್ತೆ ಅಂತ. ಹಂಪ್ಸನ್ನು ತಗೊಂಡೋಗಿ ದಡ ಅಂತ ಎಗರಿಸಿದ್ರೆ ಎಂಥ ಸಸ್ಪೆನ್ಷನ್ನು ವರ್ಕ್ ಆಗೋಲ್ಲ.
ಸೊ ನಾನೀಗ ಚಿಕ್ಕ ಚಿಕ್ಕ ಗುಣಿ ಅಬ್ಸರ್ವ್ ಮಾಡಿದೆ ಆ್ಯಂಡ್ ದೆನ್ ಚಿಕ್ಕ ಹಂಪ್ಸ್ ಅಬ್ಸರ್ವ್ ಮಾಡಿದೆ. ನೋಡಿ ಈ ಥರ ರೋಡಲ್ಲಿ ಇಟ್ ವಿಲ್ ಡೂ ಪ್ರಿಟಿ ಮಚ್ ಗುಡ್ ಜಾಬ್. ಇಲ್ಲಿ ಡೀಸೆಂಟ್ ಇನ್ಕ್ಲಿನೇಷನ್ ಇದೆ. ಇಲ್ಲೊಂದು ಸಾರಿ ಇದು ಬ್ಯಾಕ್ ಹೆಂಗೆ ವರ್ಕ್ ಆಗುತ್ತೆ ಚೆಕ್ ಮಾಡೋಣ. ಪಾರ್ಕ್ ಅಸಿಸ್ಟ್ ಅಂತ ನೋಡಿ, ಇಲ್ಲಿ ಪಾರ್ಕ್ ಅಸಿಸ್ಟ್ ಅಂತ ಇರುತ್ತೆ. ಅದನ್ನ ಹಿಂದಕ್ಕೆ ಹಾಕ್ಕೊಂಡು ನೀವು ಇದು ಮಾಡಿದ್ರೆ ಸಾಕು. ನೋಡಿ ಈಗ ನಾನು ಕಾಲು ಎತ್ತಾ ಇದ್ದೀನಿ ಅಷ್ಟೇ. ಓ ಗುಡ್. ಓ ಪವರ್ ನೋಡಿ, ವೆರಿ ಗುಡ್. ಓ ಬ್ಯಾಕು ಫುಲ್ ಚೆನ್ನಾಗಿದೆ ನೋಡಿ, ವೆರಿ ಗುಡ್. ನಾವು ಕೊಟ್ಟಷ್ಟೆಲ್ಲ ಹಿಂದಕ್ಕೆ ಹೋಗುತ್ತೆ ನೋಡಿ, ಗುಡ್ ಒನ್. ಪಾರ್ಕ್ ಅಸಿಸ್ಟ್ ಆಲ್ಸೋ ಗುಡ್. ಈಗ ನಮ್ಮ ನೀಸನ್ನು ಕರ್ಕೊಂಡು ಮನೆಗೆ ಹೋಗೋಣ. ಹೇಗಿದೆ ಜಶು ಸ್ಕೂಟಿ? ಇದು ಎಲೆಕ್ಟ್ರಿಕ್ದು ಜಶು. ಬರ್ತಾ ಇದ್ದಾರೋ ಬರಲಿಲ್ವ ಅಮ್ಮ? ಇದು ಆ್ಯಸ್ ಯು ನೋ ನನ್ನ ಅಕ್ಕಳ ಮಗಳು, ನನ್ನ ಮುದ್ದಿನ ನೀಸ್ ಜಶ್ವಿತಾ. ಹಾಯ್ ಹೇಳಿ ಜಶ್ ಎಲ್ಲರಿಗೂ. ನಿನ್ನ ಬ್ಯಾಗಲ್ಲಿ ಜಶ? ಹೇಗಿದೆ ಜಶ ಸೌಂಡು? ಇನ್ನೂ ಸ್ಪೀಡ್ಗೆ ಇಡ್ತೀನಿ ಇಲ್ಲಿಗ. ಈಗ ನಮ್ಮ ಅಕ್ಕ ಅವ್ರು ಬಂದಿದ್ದಾರೆ. ನಮ್ಮ ಅಕ್ಕ ಟೆಸ್ಟ್ ರೈಡ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಆನ್ ಆಗಿದೆ ಈಗ. ಸೌಂಡ್ ಇರಲ್ಲ, ಪಾರ್ಕಿಂಗ್ ಅಸಿಸ್ಟೆನ್ಸ್ ಇದೆ ಹಿಂದೆ. ಇದನ್ನು ಆನ್ ಮಾಡಿಕೊಂಡ್ರೆ ಈಗ ಇದನ್ನು ಇದು ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ. ಅಪ್ಪಿದ್ರೂ ಈಗ ಏನಾರ ಲಗೇಜ್ ಇಟ್ಕೊಂಡ್ರು ಕ್ಲೀನಾಗೆ ಇದು ಮಾಡ್ಕೋಬೋದು. ಈಗ ಅದು ಆಫ್ ಮಾಡ್ಕೊ ಅಷ್ಟೆ. ಈಗ ಪಿಲಿಯನ್ನು ಇದ್ದೀವಿ. ಸೊ ಒಂದು ಗಾಡಿ ಮೇಲೆ ಒಂದು 100-150-170 kg ಇದೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ. ಗುಡ್ ಮಾರ್ನಿಂಗ್ ಆಸಮ್ ಪೀಪಲ್. ನಿನ್ನೆ ಎಲ್ಲ ಗಾಡಿನ ಚೆನ್ನಾಗೇ ಟೆಸ್ಟ್ ರೈಡ್ ಮಾಡಿದ್ವಿ. ಸೊ ನೋಡಿ, ಏತರ್ ಚಾರ್ಜಿಂಗ್ ಪಾಯಿಂಟ್ಸ್ ಅಂತ ಹುಡುಕಿದ್ರೆ ನಮಗೆ ಎಷ್ಟೊಂದು ಇದ್ದಾವೆ ಚಾರ್ಜಿಂಗ್ ಪಾಯಿಂಟ್ಸ್. ಇಲ್ಲೆಲ್ಲ ಕಾಣಿಸುತ್ತಲ್ಲ ನೋಡಿ, ಇದೆಲ್ಲ ಬ್ಯಾಂಗ್ಳೂರಲ್ಲಿರೋ ಈ ಥರ ಚಾರ್ಜಿಂಗ್ ಪಾಯಿಂಟ್ಸೇ. ನಾನಿರೋದು ಇಲ್ಲಿ. ಇದು ಆರ್ ಆರ್ ನಗರೆಲ್ಲ ಇತ್ತು. ಇಲ್ಲಿಗೆ ಹೋಗೋಣ ಅಂದ್ಕೊಂಡೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಬಟ್ ನೋಡೋಣ, ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡೋಣ. ಮಧ್ಯೆ ಎಲ್ಲ ಅಕಸ್ಮಾತಾಗಿ ನಿಂತ್ರೂ ಚಾರ್ಜ್ ಮಾಡ್ಕೋಬೋದು. ಈಗ 35% ಇದೆ. 35 ಕಿಲೋಮೀಟರ್ಸ್ ಹೋಗುತ್ತೆ ಎಕೋ ಅಲ್ಲಿ. 30 ಕಿಲೋಮೀಟರ್ಸ್ ರೈಡಲ್ಲಿ ಹೋಗುತ್ತೆ. ಸೊ ಎಕೋ ಒಂದು ರೈಡಲ್ಲೇ ಸ್ವಿಚ್ ಮಾಡಿಕೊಂಡು ಟಿಲ್ ದ ಶೋರೂಮ್ ಆಗುತ್ತಾ ನೋಡೋಣ. ದಿಸ್ ವಿಲ್ ಬಿ ಎ ರಿಯಲ್ ಟೆಸ್ಟಿಂಗ್. ಲೆಟ್ಸ್ ಸಿ. ಟೈಮ್ ಬಂದು 12:15 ಆಗಿದೆ. 12:10. 45% ಚಾರ್ಜ್ ಇದೆ. 20 ಕಿಲೋಮೀಟರ್ಸ್ ಇಸ್ ಅ ಶೋರೂಮ್. ಸೊ ಅಲ್ಲಿವರೆಗೂ ಆಗುತ್ತಾ ಇಲ್ಲ ಚೆಕ್ ಮಾಡೋಣ. ಓಕೆ, 10 ಕಿಲೋಮೀಟರ್ಸ್ ಡನ್. ಬ್ಯಾಟ್ರಿ ಇಸ್ 31%. ಸ್ಟಾರ್ಟಿಂಗಲ್ಲಿ 44% ಇತ್ತು. ಸೊ ಅರೌಂಡ್ 13%ಗೆ 10 ಕಿಲೋಮೀಟರ್ಸ್ ಬಂದಿದೆ. ಎಕೋ ಮೋಡಲ್ಲಿ ರೈಡ್ ಮಾಡ್ತಾಯಿದ್ದೀನಿ. ಮೋಡ್ ಎಲ್ಲೂ ಚೇಂಜ್ ಮಾಡಿಲ್ಲ. ಮೈಲೇಜ್ ಬೇಕು ಅಂದರೆ ಕಮ್ಮಿ ಮೋಡಲ್ಲಿ ಇಟ್ಕೊಂಡು ಹೊಡಿಬೇಕು. ಇನ್ನು ನಾರ್ಮಲಾಗಿ ಹೊಡೆದ್ರೆ ಹಾಂ. ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್, ಬ್ಯಾಟ್ರಿ 20% ಕೆಳಗೆ ಬಂದಿದೆ. ಮೋಡ್ಸ್ ಟಾಗಲ್ ಆಗ್ತಾಯಿಲ್ಲ. ಗುಡ್ ಆಪ್ಷನ್. ಸೊ ದಟ್ ನಮಗೆ ಜಾಸ್ತಿ ಮೈಲೇಜ್ ಸಿಗಬೇಕಲ್ವ. ನೋಡಿ
20.5 ಕಿಲೋಮೀಟರ್ಸ್ ಮಾಡಿದ್ದೀವಿ. ಇನ್ನೇನು ಏತರ್ ಶೋರೂಮ್ ಹತ್ತತ್ರ ಇದ್ದೀವಿ. ಇನ್ನು 16% ಚಾರ್ಜಿಂಗ್ ಬಾಕಿ ಇದೆ. ಗುಡ್. ಆಲ್ಮೋಸ್ಟ್ 28% ಚಾರ್ಜಿಂಗಿಗೆ 20 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀವಿ. ದಿಸ್ ಈಸ್ ಅ ಗುಡ್ ಆಪ್ಷನ್. ನಿಮ್ಮ ವಿಕಾಸ್ ಬಂದಿದ್ದಾನೆ ನೋಡಿ. ಹಾಂ, ಇದು 450X. ನೀನು ಅದನ್ನು ನೋಡಿರೋದು ಎಕ್ಸೇ ಅಲ್ಲ. ಸೊ ಅದು ಏತರ್ ಸ್ಕೂಟರ್ನ ಯೂಸ್ ಮಾಡಿ ಆ್ಯಂಡ್ ದೆನ್ ಈಗ ಶೋರೂಮ್ ಹತ್ರ ಬಿಟ್ಟು ಬಂದಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಇನ್ಫಾರ್ಮ್ ಮಾಡಬೇಕಂದಿದ್ದು ನಾನು ಅಲ್ಲಿ ಕೇಳಿ ವಿಚಾರಿಸಿದೆ. ಅದು ಎಷ್ಟು ಪವರ್ನ ಕನ್ಸ್ಯೂಮ್ ಮಾಡುತ್ತೆ ಅಂದರೆ ಒಂದು ಬ್ಯಾಟ್ರಿ 0%ಇಂದ ಹಿಡಿದು 100%ವರೆಗೂ ಚಾರ್ಜ್ ಆಗಬೇಕು ಅಂದರೆ ಎಷ್ಟು ಪವರ್ ಬೇಕಾಗುತ್ತೆ ಅಂದರೆ ಒಂದು 3 kW ಅಷ್ಟು ಪವರ್ ಬೇಕಾಗುತ್ತೆ. ಯೂಶ್ವಲಿ ಇಟ್ ವಿಲ್ ಕಾಸ್ಟ್ ಅರೌಂಡ್ 10 to 20 rupees ಅಂತೆ. ಇಟ್ಸ್ ಜಸ್ಟ್ ಅ ಗೂಗಲ್ ಡೇಟಾ. ಸೊ ನಾವು ನೋಡ್ದಂಗೆ ಒಂದು ಫುಲ್ ಚಾರ್ಜಲ್ಲಿ ಒಂದು ಎಕೋ ಮೋಡಲ್ ಇಟ್ಕೊಂಡು ಇಲ್ಲಾಂದರೆ ರೈಡ್ ಮೋಡಲ್ ಇಟ್ಕೊಂಡು ಆರಾಮ್ಸೆ 80 ಕಿಲೋಮೀಟರ್ಸ್ ಅಂತೂ ಕ್ರಾಸ್ ಮಾಡ್ಬೋದು ನಾವು. ಸೊ 80 ಕಿಲೋಮೀಟರ್ಸ್ಗೆ 20 rupees ಅಂದ್ಕೊಳ್ಳಿ, ಇಲ್ಲಾಂದರೆ ಒಂದು 25 rupees ಅಂದ್ಕೊಳ್ಳಿ. ಇಟ್ಸ್ ವರ್ತ್ ಸ್ಪೆಂಡಿಂಗ್ ದಟ್ ಮಚ್ ಅಮೌಂಟ್. ಸೊ ಈ ಬೈಕ್ ಬಗ್ಗೆ ಮೋರ್ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು. ಸೊ ದಟ್ ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಆನ್ ದಿಸ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೋ ಸಮ್ ಲವ್ ಬೈ ಲೈಕಿಂಗ್ ದಿಸ್ ವಿಡಿಯೋ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಂತೋಷ್ ಗೌಡ.